ಹೆಲೋ ಎವ್ರಿವನ್, ಅಸ್ಸಲಾಮು ಅಲೈಕುಮ್ ಅಂಡ್ ನಮಸ್ತೆ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ. ಫ್ರೆಂಡ್ಸ್, ಇವತ್ತು ಮತ್ತೆ ಒಂದ್ಸಾರಿ ನಿಮಗೋಸ್ಕರ ನಾನು ತಂದಿದ್ದೀನಿ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸುಮಾರು ಸಬ್ಸ್ಕ್ರೈಬರ್ಸ್ ಹೇಳ್ತಿದ್ರು ಸರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ವಿಡಿಯೋ ಮಾಡಿ ಅಂತ. ಸೊ ಆಕ್ಚುಲಿ ತುಂಬಾ ಹುಡುಕಾದ್ಮೇಲೆ ನಮ್ಗೊಂದು ಒಳ್ಳೆ ಶೋರೂಮ್ ಸಿಕ್ಕಿದೆ. ಮತ್ತೆ ಇವರು ಸರ್ ಶೋರೂಮ್ ಓನರು. ಇವ್ರ ಹತ್ರ ನಿಮ್ಗೆ ಬೇಕಾದಷ್ಟು ಎಲೆಕ್ಟ್ರಿಕ್ ಕಾರ್ಸ್ ಇದೆ. ಮೋಸ್ಟ್ಲಿ ಆಕ್ಚುಲಿ ಈ ತರ ನಾನು ಎಲೆಕ್ಟ್ರಿಕ್ ಕಾರ್ ಇಷ್ಟೊಂದು ಒಂದ್ ಜಾಗದಲ್ಲಿ ಎಲ್ಲೋ ಇವತ್ತುವರೆಗೂ ನೋಡೇ ಇಲ್ಲ. ಸೊ ದಿಸ್ ದ ಫಸ್ಟ್ ಶೋರೂಮ್. ನಮ್ ಜೊತೆ ಇದ್ದಾರೆ ಸರ್. ನಿಮ್ಮ ಹೆಸರು? ಶ್ರೀಧರ್ ಅಂತ. ಸರ್, ನಿಮ್ಮ ಹತ್ರ ಏನ್ ಬಜೆಟ್ ಅಲ್ಲಿ ಇದೆ? ಯಾವ ವೆಹಿಕಲ್ಸ್ ಇದೆ ಸರ್? ಸಣ್ಣದಾದ್ರೆ ರೇವಾ ಸಿಗುತ್ತೆ. ಓಕೆ. 2+2 ಅಂದ್ರೆ ಇಬ್ಬರು ದೊಡ್ಡವರು ಇಬ್ಬರು ಮಕ್ಕಳು. ಹಾ. ಅದು ಬಿಟ್ರೆ ನೆಕ್ಸ್ಟ್ ಮಹೇಂದ್ರ E2O. ಓಕೆ. ಅದು 2 ಡೋರ್ ಇರುತ್ತೆ. ಹಾ. 4 ಜನ ಹೋಗುವಂತದ್ದು. E2O ಪ್ಲಸ್ ಬರುತ್ತೆ, 4 ಡೋರ್ ಬರುತ್ತೆ. ಓಕೆ. ಅದು ಸೇಮ್ 4 ಪೀಪಲ್ ಟ್ರಾವೆಲ್ ಮಾಡಬಹುದು. ಓಕೆ ಸರ್, ನಿಮ್ ಶೋರೂಮ್ ಹೆಸರು ಮತ್ತೆ ಅಡ್ರೆಸ್ ಸರ್? ಡೀಲ್ಸ್ ಆನ್ ವೀಲ್ಸ್. ಡೀಲ್ಸ್ ಆನ್ ವೀಲ್ಸ್ ಅಂತ. ಓಕೆ. ಶ್ರೀನಗರ್, KR ರೋಡ್, ಬನಶಂಕರಿ. ಓಕೆ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ವಿಡಿಯೋ ಎಂಡ್ ತನಕ ನೋಡಿ. ಇವತ್ತು ಏನೇನು ಸ್ಟಾಕ್ ಇದೆ ಪ್ರತಿಯೊಂದು ವೆಹಿಕಲ್ಸು ನಾನು ತೋರಿಸ್ಕೊಡ್ತೀನಿ. ಮತ್ತೆ ನೀವು ನನ್ನ ಚಾನಲ್ ಅಲ್ಲಿ ಮೊದಲನೇ ಸಾರಿ ಬಂದಿದ್ರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ತಡ ಮಾಡೋದು ಬೇಡ, ಬನ್ನಿ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಈಗ ಕಮ್ಮಿ ಬಜೆಟ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ತೋರಿಸಿ ಅಂತ ಹೇಳ್ತಾರೆ. ಸೊ ಅವ್ರಿಗೋಸ್ಕರ ರೇವಾ ಅಂತ ಕೂಡ ಒಂದು ಕಾರ್ ಇದೆ. ಮೋಸ್ಟ್ಲಿ ನೀವು ನೋಡಿರ್ತೀರಾ, ಇದೇನು ಹೊಸ ಗಾಡಿ ಅಲ್ಲ. ರೇವಾ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಟೈರ್ ಕಂಡೀಷನ್ ಕೇಳಕ್ ಹೋಗಿದ್ರೆ ಇದೂ ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಬರ್ತದೆ. ಸರ್, ಮಾಡಲ್ ಹೇಳಿ ಸರ್. ಇದು 2008 ಮಾಡಲ್. ಸರ್, ಓನರ್ ಮತ್ತೆ ಎಷ್ಟು ಓಡಿದೆ? ಸಿಂಗಲ್ ಓನರ್, ಫುಲ್ಲಿ ಲೋಡೆಡ್. ಸಿಂಗಲ್ ಓನರ್ ಫುಲ್ಲಿ ಲೋಡೆಡ್ ಬರುತ್ತೆ ಈ ಕಾರು. ಸರ್, ಏರ್ ಕಂಡೀಷನ್ ಬರ್ತಾ ಇದ್ರಲ್ಲಿ. ಹೌದು. ಸೊ ಫ್ರೆಂಡ್ಸ್, ನೋಡ್ಬೋದು ಏರ್ ಕಂಡೀಷನ್ ಬರ್ತದೆ. ಮತ್ತೆ ಈ ಗಾಡಿ ಫ್ರಂಟ್ 2 ಅಡಲ್ಟ್ ಸೀಟು ಮತ್ತೆ ಬ್ಯಾಕ್ ಸೀಟ್ ಬಂದು 2 ಕಿಡ್ ಸೀಟು ಕೂಡ ಬರುತ್ತೆ ಈ ಕಾರಲ್ಲಿ. ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗ್ ಬರಲ್ಲ. ಸಾರಿ, ಪವರ್ ಸ್ಟೇರಿಂಗ್ ಬರಲ್ಲ. AC ಬರುತ್ತೆ. ಪವರ್ ವಿಂಡೋ ಬರುತ್ತಲ್ಲ ಸರ್? ಪವರ್ ವಿಂಡೋನು ಬರಲ್ಲ, ಓನ್ಲಿ ಏರ್ ಕಂಡೀಷನ್. ಹಾ, ಓಕೆ. ಈ ಕಾರಲ್ಲಿ ಬಂದು ನಿಮಗೆ AC ನಾನ್ AC ಬರ್ತದೆ. ಸೊ ಈ ಗಾಡಿ ಬಂದು ನಿಮಗೆ AC ಇರುತ್ತೆ. ನೋಡ್ಬೋದು. ಸರ್, ಎಷ್ಟು ಓಡಿದೆ ಇದು? 60,000. ಪ್ರೈಸ್ ಸರ್? 150. 1.5 ಲಕ್ಷ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೋಡ್ಬೋದು. ತುಂಬಾನೇ ಸಿಟಿ ಯೂಸ್ಗಂತೂ ತುಂಬಾನೇ ಒಳ್ಳೆ ಕಾರು. ಸರ್, ಇದು ಎಷ್ಟೇ ಓಡುತ್ತೆ ಅಂತ ಹೇಳಿದ್ದು? ಸಿಂಗಲ್ ಓನರ್ 40 ಕಿಲೋಮೀಟರ್ಸ್ ಓಡುತ್ತೆ ಒಂದು ಚಾರ್ಜ್ಗೆ. 40 ಕಿಲೋಮೀಟರ್ಸ್ ಓಡುತ್ತೆ ಒಂದು ಚಾರ್ಜ್ಗೆ. ಒಂದು ಮನೆ ಅಲ್ಲಿ ನೀವು ಒಂದು 2 ವೀಲರ್ ಯೂಸ್ ಮಾಡೋದಕ್ಕೋ ಬದಲು ಈ ಗಾಡಿ ಅಂತೂ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. 2011. ಸೊ ಮತ್ತೆ ಒಂದು ಗಾಡಿ ಇದೆ ಬ್ಲಾಕ್ ಕಲರ್ ಬಂದು. ಈ ಗಾಡಿ ಬಂದು ನಾನ್ AC 2011 ಮಾಡಲ್. ಸರ್, ಓನರ್ ಸೆಕೆಂಡ್ ಓನರ್ ಆಗಿದೆ. ಸರ್, ಇದು ಎಷ್ಟು ಓಡಿದೆ ಸರ್? 35,000 ಕಿಲೋಮೀಟರ್ ಓಡಿದೆ. ಸರ್, ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ? 175. ಸೊ ಫ್ರೆಂಡ್ಸ್, ನೋಡ್ಬೋದು 1,75,000 ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೋಡ್ಬೋದು, ಗಾಡಿ ತುಂಬಾನೇ ನೀಟ್ ಆಗಿದೆ. ಜಸ್ಟ್ ಒಂದು ಪಾಲಿಶು, ಇಂಟೀರಿಯರ್ ವಾಶ್ ಮಾಡ್ಕೊಬಿಟ್ರೆ ಹೊಸ ಗಾಡಿ ತರ ಇರುತ್ತೆ. ಮಾಡಿ ಕೊಡ್ತೀವಿ. ಅದನ್ನು ಮಾಡ್ಕೊಡ್ತೀರಾ ಸರ್? ಅದನ್ನು ಕೂಡ ಮಾಡ್ಕೊಡ್ತಾರೆ. ಒಳ್ಳೆ ಡೀಲ್ ಅಂತ ಕೂಡ ಹೇಳ್ಬೋದು. ಸೊ ಫ್ರೆಂಡ್ಸ್, ಇವ್ರ ಹತ್ರ ಮತ್ತೆ ಒಂದು ಗಾಡಿ ಇದೆ, ಮಹೀಂದ್ರ E2O ಪ್ಲಸ್ ಅಂತ. ಆಕ್ಚುಲಿ ಇದು ಫುಲ್ಲಿ ಲೋಡೆಡ್ ವೆಹಿಕಲ್ ಮತ್ತೆ 4 ಸೀಟರ್. ಸರ್, ಡೀಟೇಲ್ಸ್ ಹೇಳಿ. 2017 ಮಾಡಲು. ಓಕೆ. 22,000 ಕಾರ್ ಓಡಿದೆ. 22,000. ಓಕೆ. ಒಂದು ಚಾರ್ಜ್ ಅಲ್ಲಿ 110 ಕಿಲೋಮೀಟರ್ ಬರುತ್ತೆ. ಹಾ. ಫುಲ್ಲಿ ಲೋಡೆಡ್. ಓಕೆ. ಸೊ ಫ್ರೆಂಡ್ಸ್, ನೋಡ್ಬೋದು E2O ಪ್ಲಸ್ ಅಂತ ಬರುತ್ತೆ. 4 ಜನ ಟ್ರಾವೆಲ್ ಮಾಡ್ಕೋಬಹುದು ಈ ಗಾಡಿ. ಒಂದು ಚಾರ್ಜ್ ನೀವು ಫುಲ್ ಮಾಡಿದ್ರೆ 110 ವರೆಗೂ ಓಡುತ್ತೆ. ಸೊ ಬೇರೆ ಆಕ್ಚುಲಿ ಆ ಗಾಡಿ ಲಾಕ್ ಇದೆ. ಸೊ ಬೇರೆ ಗಾಡಿ ನಾನು ತೋರಿಸ್ತೀನಿ. ಇಂಟೀರಿಯರ್ ನೋಡಿ, ಅದು ಇದು ಎರಡೂ ಸೇಮೆ. ಸೊ ನೋಡ್ಬೋದು, ಈ ತರ ಲೆದರ್ ಸಿಟ್ಟಿಂಗ್ ಎಲ್ಲ ಇರುತ್ತೆ ಈ ಕಾರ್ನಲ್ಲಿ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. AC, ಪವರ್ ವಿಂಡೋಸ್, ಕ್ಲೈಮೇಟ್ ಕಂಟ್ರೋಲು. ನೋಡ್ಬೋದು, ಬ್ಯಾಕ್ ಸೀಟು ಕೂಡ ಹಿಂಗೆ ಇರುತ್ತೆ. 4 ಜನ ಜಸ್ಟ್ ನಾರ್ಮಲ್ ಕಾರ್ ನೀವು ಹೇಗೆ ಯೂಸ್ ಮಾಡ್ತೀರಾ ಅದೇ ರೀತಿ ಈ ಕಾರು ಕೂಡ ಬರುತ್ತೆ ನಿಮಗೆ. ತುಂಬಾನೇ ಲಕ್ಸುರಿ ಮತ್ತು ಸಾಫ್ಟ್ ಡ್ರೈವ್ ಅಂತ ಕೂಡ ಹೇಳ್ಬೋದು. ನಿಮಗೆ ಫೀಲೇ ಆಗಲ್ಲ ನಿಜವಾಗ್ಲೂ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ, ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಅಂತ. ಏನಕ್ಕೆ ಅಂದ್ರೆ ಅಷ್ಟೊಂದು ಸೈಲೆಂಟ್ ಇರುತ್ತೆ ಈ ಕಾರ್. ನಿಮಗೆ ಒಂದು ಚಾರ್ಜಲ್ಲಿ 90 ಇಂದ 110 ಕಿಲೋಮೀಟರ್ಸ್ ತನಕ ನೀವು ಟ್ರಾವೆಲ್ ಮಾಡ್ಬೋದು. 4 ಜನ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ಸರ್, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 5,50,000. 5,50,000. 5,50,000 ರೂಪಾಯಿ ಕೊಟ್ಟು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ನೋಡ್ಬೋದು, ಈ ಕಾರ್ಗೆ ಎಕ್ಸ್ಟ್ರಾ ಎಲೋ ವೀಲ್ಸ್ ಕೂಡ ಫಿಟ್ ಮಾಡಿಸಿದ್ದಾರೆ. ಸೊ ಪ್ರೈಸ್ ಹೇಳೋದ್ರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದು ಗಾಡಿ ತೋರಿಸಿದ್ ನಾನು. ಆಕ್ಚುಲಿ ಈ ಗಾಡಿ ಬಂದು ನಿಮಗೆ 4 ಡೋರ್ ಇರುತ್ತೆ. ಸೊ ಈ ಕಡೆ ಒಂದು ಹ್ಯಾಂಡ್ಲು ಮತ್ತೆ ಈ ಕಡೆ ಒಂದು ಹ್ಯಾಂಡ್ಲು ಕೂಡ ಬರುತ್ತೆ. ನೋಡಬಹುದು. ಮತ್ತೆ ಪಕ್ಕದಲ್ಲಿ ಮತ್ತೆ ಒಂದು ಸೇಮ್ ವೆಹಿಕಲ್ ಇದೆ. ಬಟ್ ಈ ಗಾಡಿ ಬಂದು ನಿಮಗೆ 2 ಡೋರ್ಸ್ ಮಾತ್ರ ಇರುತ್ತೆ. ಸೇಮ್ ಗಾಡಿನೇ, ಬರೀ 2 ಡೋರ್ಸ್ ಇರುತ್ತೆ. ಫುಲ್ಲಿ ಲೋಡೆಡ್ ಇದೂ. ಆಕ್ಚುಲಿ 4 ಜನ ಕೂತ್ಕೋಬಹುದು. ಯೆಲ್ಲೋ ಕಲರ್ ಇರುತ್ತೆ. E2O ಇದು. ಈ ಗಾಡಿ ಬಂದು E2O
ಪ್ಲಸ್ ಅಂತ ಬರುತ್ತೆ. ಸೊ ಈ ಗಾಡಿ ವ್ಯತ್ಯಾಸ ಏನಂದ್ರೆ ಈ ಗಾಡಿ ಬಂದು ನಿಮಗೆ ಬರೀ 4 ಡೋರ್ಸ್, ಈ ಗಾಡಿ ಬಂದು ನಿಮಗೆ 2 ಡೋರ್ಸ್ ಮಾತ್ರ ಇರುತ್ತೆ. ನೋಡ್ಬೋದು ಗ್ರೀನ್ ಬೋರ್ಡ್ ಬರುತ್ತೆ ಈ ಕಡೆ. ಈ ಗಾಡಿ ತುಂಬಾನೇ ನೀಟ್ ಕಂಡೀಷನ್ ಇದೆ. ಸರ್ ಎಷ್ಟು ಓಡಿದೆ ಸರ್ ಇದು? 55,000. 55,000. ಈ ಗಾಡಿ ನಿಮಗೆ 55,000 ಕಿಲೋಮೀಟರ್ ಮಾತ್ರ ಬರುತ್ತೆ ಒನ್ ಚಾರ್ಜ್. ಎಷ್ಟು ಸರ್? 80 ಕಿಲೋಮೀಟರ್ಸ್. ಈ ಗಾಡಿ ನಿಮಗೆ ಒನ್ ಚಾರ್ಜ್ ಅಲ್ಲಿ 80 ಕಿಲೋಮೀಟರ್ಸ್ ಓಡುತ್ತೆ. ಚಾರ್ಜಿಂಗ್ ಕಾಸ್ಟ್ ಬಂದು ನಿಮಗೆ ಒಂದು 35 to 50 ಮ್ಯಾಕ್ಸಿಮಮ್ ಬರ್ತದೆ. ನೋಡ್ಬೋದು AC, ಪವರ್ ಸ್ಟೇರಿಂಗು, ಮತ್ತೆ 4 ಪವರ್ ವಿಂಡೋಸ್. ಎಷ್ಟು ಸರ್? 2 ಪವರ್ ವಿಂಡೋ ಕೂಡ ಬರ್ತದೆ. ನೋಡ್ಬೋದು ನಾರ್ಮಲ್ ಪೆಟ್ರೋಲ್ ಕಾರ್ಗಿಂತಗೂ ಈ ಗಾಡಿಗೂ ಏನು ವ್ಯತ್ಯಾಸನೇ ಇರೋದಿಲ್ಲ ನಿಮಗೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಓಕೆ, ನ್ಯಾವಿಗೇಷನ್ ಕೂಡ ಇರುತ್ತಾ ಸರ್ ಇದರಲ್ಲಿ? ಸೊ ಫ್ರೆಂಡ್ಸ್ ನೋಡ್ಬೋದು ನ್ಯಾವಿಗೇಷನ್ ಕೂಡ ಇರುತ್ತಂತೆ. ಆಕ್ಚುಲಿ ಇದು ಇನ್ಬಿಲ್ಟ್ ಮಹೀಂದ್ರಾ ಕಂಪನಿದೆ ಮ್ಯೂಸಿಕ್ ಸಿಸ್ಟಮ್. ನೋಡ್ಬೋದು ಗಾಡಿ ತುಂಬಾನೇ ನೀಟ್ ಆಗಿದೆ. ನೀವು ಟೈರ್ ಕಂಡೀಷನ್ ಕೇಳಕ್ ಹೋಗಿದ್ರೆ ಜಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಕೂಡ ಇದೆ. ಸರ್ ಪ್ರೈಸ್ ಸರ್ ಇದು 350. 3.5 ಲಕ್ಷ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ನೆಗೋಷಿಯಬಲ್ ಆಗುತ್ತೆ. ಸೊ ಮತ್ತೆ ಅದೇ ತರ ಇನ್ನೊಂದು ಬ್ಲೂ ಕಲರ್ ಗಾಡಿ ಇದೆ, ನೋಡಬಹುದು ಮಹೀಂದ್ರಾ E2O ಪ್ಲಸ್ ಅಂತ. ಇದನ್ನು ಕೂಡ ನಿಮ್ಗೆ ಗ್ರೀನ್ ಬೋರ್ಡೇ ಇರುತ್ತೆ ಯೂಶಲಿ. ನೋಡ್ಬೋದು ಈ ಟೈರ್ ಕಂಡೀಷನ್ ಬಂದು ನಿಮ್ಗೆ ಒಂದು 30% ಟೈರ್ ಕಂಡೀಷನ್ ಬರುತ್ತೆ, ಬ್ಲೂ ಕಲರ್. ಸರ್ ಇದು ಏನ್ ಮಾಡಲ್ ಸರ್? ಇದು 16. ಇದು 2016 ಮಾಡಲ್ ಬರ್ತದೆ ಸರ್. ಓನರ್ ಸೆಕೆಂಡ್ ಓನರ್ ಆಗಿರುತ್ತೆ. ನೋಡ್ಬೋದು ಇದನ್ನು 2 ಡೋರ್ಸ್. ನೋಡಬಹುದು ಇನ್ನೂ ಹ್ಯಾಂಡಲ್ ಇದೆ, ಮತ್ತೆ ಈ ಕಡೆ ಒಂದು ಹ್ಯಾಂಡಲ್ ಇದೆ. ಸೊ 2 ಡೋರ್ಸ್ 4 ಸೀಟರ್ ಇರುತ್ತೆ. ಇದು ಗಾಡಿ ಕೂಡ 4 ಡೋರ್ಸ್ ಇರುತ್ತೆ. ನೋಡ್ಬೋದು ಪವರ್ ಸ್ಟೇರಿಂಗ್, ಏರ್ ಕಂಡೀಷನ್, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಆಟೋಮ್ಯಾಟಿಕ್ ಗೇರ್. ಆಕ್ಚುಲಿ ಬರದೆ ಆಟೋಮ್ಯಾಟಿಕ್ ಗೇರ್. ನೋಡ್ಬೋದು ಈ ಕಡೆ ಪ್ರತಿಯೊಂದು ಗಾಡಿಗೂ ಕೂಡ ನಿಮಗೆ ಆಟೋಮ್ಯಾಟಿಕ್ ಈ ತರ ಗೇರ್ ಲಿವರ್ ಕೂಡ ಬರುತ್ತದೆ. ಇದರಲ್ಲಿ ನಿಮಗೆ ಲೆದರ್ ಸೀಟಿಂಗ್ ಕೂಡ ವರ್ಕ್ ಆಗಿದೆ. ನೋಡ್ಬೋದು 4 ಸೀಟರ್ ಗಾಡಿ ಇರುತ್ತೆ. ಸರ್ ಪ್ರೈಸ್ ಇದು 5 lakhs. 5 ಲಕ್ಷ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೋಡ್ಬೋದು ಬ್ಯಾಂಗ್ಳೂರಲ್ಲಿ ಇದು ಎಲೆಕ್ಟ್ರಿಕ್ ಕಾರ್ಸ್ ಒಂದೇ ಶೋರೂಮ್ ಇಷ್ಟೊಂದು ಸ್ಟಾಕ್ ಇಟ್ಟಿರೋದು. ಸೊ ಫ್ರೆಂಡ್ಸ್ ಮತ್ತೆ ಒಂದು ಅದೇ ತರ E2O ಬರ್ತಾ ಇದೆ. ನೋಡ್ಬೋದು ಈ ಗಾಡಿ ನಿಮ್ಗೆ AC ಇದು ಬರುತ್ತದೆ, ಪವರ್ ವಿಂಡೋ ಬರ್ತದೆ, ಪವರ್ ಸ್ಟೇರಿಂಗ್ ಮಾತ್ರ ಬರಲ್ಲ, ಮಿಕ್ಕಿದೆಲ್ಲ ಸೇಮ್ ಬರ್ತದೆ. ಈ ಕಾರ್ನಲ್ಲಿ ನಿಮ್ಗೆ 4 ಸೀಟರ್. ಆಕ್ಚುಲಿ ಹೇಳ್ಬೇಕಂದ್ರೆ ಇದೂನು ಸಾರಿ ಡೋರ್ ಲಾಕ್ ಇದೆ. ಸೊ ಹಂಗೆ ತೋರಿಸ್ತೀನಿ ಆಸ್ ಯೂಶುವಲ್. ನಿಮ್ಗೆ ಆ ಕಾರಲ್ಲಿ ಏನ್ ತೋರಿಸಿದೆ ಸೇಮ್ ಅದೇ ಫೀಚರ್ಸ್, ಬಟ್ 2 ಡೋರ್ಸ್ ಮಾತ್ರ ಇರುತ್ತೆ. ಸರ್ ಇದು ಎಷ್ಟು ಓಡಿದೆ? ಇದು 41,000 ಮಾತ್ರ ಓಡಿದೆ. ನೋಡ್ಬೋದು ಓನರ್ ಸರ್ ಸೆಕೆಂಡ್. 41,000 ಓಡಿದೆ, ಸೆಕೆಂಡ್ ಓನರ್ ಆಗಿದೆ. ಸರ್ ಪ್ರೈಸ್ 3 lakhs. 3 ಲಕ್ಷ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಟೈರ್ ಕಂಡೀಷನ್ ನೋಡ್ಬೋದು, ಟೈರ್ ಒಂದು 40 to 50% ಟೈರು ಕೂಡ ಸಿಗುತ್ತೆ. ಗಾಡಿ ತುಂಬಾನೇ ನೀಟ್ ಆಗಿರುತ್ತೆ, ವೈಟ್ ಕಲರ್ ಬೇರೆ. ನೋಡ್ಬೋದು ನೀವೇನಾರ ಈ ಗಾಡಿ ಪರ್ಚೇಸ್ ಮಾಡ್ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರದ್ದು ಮೊಬೈಲ್ ನಂಬರ್ ಮತ್ತೆ ಲೊಕೇಶನ್ 2 ಕೊಟ್ಟಿರ್ತೀನಿ. ದಯವಿಟ್ಟು ವಿಸಿಟ್ ಮಾಡಿ, ಒಂದ್ಸರಿ ಟೆಸ್ಟ್ ಡ್ರೈವ್ ತಗೊಳ್ಳಿ. ಮತ್ತೆ ಈ ಕಾರ್ ಎಲ್ಲ ಹೇಗಿರುತ್ತೆ ಅಂತ ನಿಮ್ಗೇನೆ ಗೊತ್ತಾಗುತ್ತೆ. ಯಾಕಂದ್ರೆ ಇವತ್ತು ಇರೋ ಪೆಟ್ರೋಲ್ ಪ್ರೈಸಸ್ಗೆ ಈ ತರ ಎಲೆಕ್ಟ್ರಿಕ್ ಕಾರ್ ಬೆಸ್ಟ್ ಅಂತ ಕೂಡ ನಾನು ಹೇಳ್ತೀನಿ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಮತ್ತೆ ಒಂದು ರೇವಾ ಇದೆ, ಸಿಲ್ವರ್ ಕಲರ್. ಈ ಗಾಡಿ ತುಂಬಾನೇ ನೀಟಾಗಿದೆ, ಮತ್ತೆ ಹೇಳ್ಬೇಕಂದ್ರೆ ತುಂಬಾ ಒಂಥರ ಬ್ಯೂಟಿಫುಲ್ ಲುಕ್. ಇದರಲ್ಲಿ ಅಲಾಯ್ ವೀಲ್ಸ್ ಕೂಡ ಫಿಟ್ ಆಗಿದೆ, ಕಂಪನಿ ಇದೆ. ಟೈರ್ ಕಂಡೀಷನ್ ಕೇಳಕ್ ಹೋಗಿದ್ರೆ ಒಂದು 80% ಟೈರ್ ಇದೆ. ಸರ್ ಮಾಡೆಲ್ ಏನ್ ಸರ್ ಇದು? 2007 ಮಾಡೆಲ್, ಸಿಂಗಲ್ ಓನರ್ ಅಲ್ಲ. ಪ್ರೈಸ್ ಸರ್ 1.5 ಲಕ್ಷ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ನೋಡ್ಬೋದು ಗಾಡಿ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಸಿಗುತ್ತೆ. 2011 ಮಾಡೆಲ್, ನಾನ್ AC. ಓಕೆ, 40 ಕಿಲೋಮೀಟರ್ ಒನ್ ಚಾರ್ಜ್. 40 ಕಿಲೋಮೀಟರ್. ಓಕೆ, 175. ಏನ್ ಮಾಡೆಲ್ ಏನಂದ್ರಿ ಸರ್? 2011 ಓನರು ಸೆಕೆಂಡ್. ಎಲ್ಲ ಸೆಕೆಂಡ್ ಓನರ್ ಇರುತ್ತೆ. ಸೊ ಫ್ರೆಂಡ್ಸ್ ನೋಡ್ಬೋದು ಈ ಗಾಡಿ ತುಂಬಾನೇ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಸಿಗುತ್ತೆ. ಟೈರ್ ಕಂಡೀಷನ್ ನಿಮ್ಗೆ ಒಂದು 30 to 40% ಟೈರ್ ಕಂಡೀಷನ್ ಇರುತ್ತೆ. ಈ ಗಾಡಿ ನಿಮ್ಗೆ ಆ ಗಾಡಿಗಿಂತ ಎಲ್ಲ ಸ್ವಲ್ಪ ಈ ಗಾಡಿ ತುಂಬಾನೇ ನೀಟಾಗಿ ಕಾಣ್ತಾ ಇದೆ. ನೋಡ್ಬೋದು ರೆಡ್ ಕಲರ್ ಬೇರೆ. ರೆಡ್ ಕಲರ್ ಅಲ್ಲಿ EV ಕಾರ್ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಇಂಟೀರಿಯರ್ ಈ ತರ ಬರ್ತದೆ. ಲೆದರ್ ಸೀಟಿಂಗು ಮತ್ತೆ ಏರ್ ಕಂಡೀಷನ್ ಕೂಡ ಬರುತ್ತೆ. ನೋಡ್ಬೋದು ಫ್ರಂಟ್ 2 ಅಡಲ್ಟ್ ಸೀಟ್, ಬ್ಯಾಕ್ 2 ಕಿಡ್ ಸೀಟ್ ಮಾತ್ರ ಬರುತ್ತೆ. ನೋಡ್ಬೋದು ತುಂಬಾನೇ ಚೆನ್ನಾಗಿ ಕಂಡೀಷನ್ ಅಲ್ಲಿ ಇರುತ್ತೆ. ಸರ್ ಕಂಪ್ನಿನಲ್ಲಿ ಹೊಸದೇನು? ಸೊ ಫ್ರೆಂಡ್ಸ್ ಮತ್ತೆ ಒಂದು ರೆಡ್ ಕಲರ್ ರೇವಾ ಇದೆ. ಡೀಟೇಲ್ಸ್ ಹೇಳಿ ಸರ್. 2012. ಓಕೆ, ಸೇಮ್ 40 ಕಿಲೋಮೀಟರ್ ಒನ್ ಚಾರ್ಜ್. ಓಕೆ, ಫುಲ್ಲಿ ಲೋಡೆಡ್. ಓಕೆ, 2 lakhs. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ
K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಇವೆಲ್ಲ ಆಲ್ಮೋಸ್ಟ್ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಸಿಗೋದು. ಸೊ ಫ್ರಂಟ್ ಎರಡು ಬ್ಯಾಕ್ ಸೈಡ್ ಎರಡು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಫ್ರಂಟ್ ಟೈರ್ ಒಂದು 20 to 30% ಫ್ರಂಟ್ ಟೈರ್ಸ್ ಕೂಡ ಇದೆ. ನೋಡ್ಬೋದು ಗಾಡಿ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದನ್ನು ಕೂಡ ಮಾಮೂಲಿ ನಿಮ್ಗೆ ಹೇಳಂಗೆ ನಾನು ಅವಾಗಲೇ ಹೇಳಿದ್ನಲ್ಲ, ಫ್ರಂಟ್ ಟು ಅಡಲ್ಟ್ ಸೀಟ್ ಮತ್ತೆ ಬ್ಯಾಕ್ ಟು ಕಿಡ್ ಸೀಟ್ ಇರುತ್ತೆ. ಸೊ ಆಲ್ಮೋಸ್ಟ್ ಸುಮಾರು ವೆಹಿಕಲ್ಸ್ ಇದೆ, ಬಟ್ ಸೇಮ್ ಆಸ್ ಇಟ್ ಈಸ್ ಸೇಮ್ ಫೀಚರ್ಸ್. ಪ್ರತಿಯೊಂದು ವೆಹಿಕಲ್ ಕೂಡ ಎಕ್ಸ್ಪ್ಲೇನ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಕಲರ್ಸ್ ಮಾತ್ರ ಚೇಂಜ್ ಇರ್ತದೆ. ರೇವಾದಲ್ಲಿ ಓನ್ಲಿ ಏರ್ ಕಂಡೀಷನ್ ಬರ್ತದೆ. ಸೊ ಈ ತರ ಮಹೀಂದ್ರಾ ವೆಹಿಕಲ್ಸ್ ಎಲ್ಲ ಫುಲ್ಲಿ ಲೋಡೆಡ್, ಕಂಪ್ಲೀಟ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ವಿತ್ GPS ನ್ಯಾವಿಗೇಷನ್ ಎಲ್ಲ ಪ್ರತಿಯೊಂದು ಸಿಗುತ್ತೆ. ನೋಡ್ತಾ ಇರ್ಬೋದು. ನೀವೇನಾದ್ರು ಈ ಗಾಡಿ ಪರ್ಚೇಸ್ ಮಾಡ್ಬೇಕಂದ್ರೆ ದಯವಿಟ್ಟು ಕೊಟ್ಟಿರೋ ನಂಬರ್ನ ಕಾಲ್ ಮಾಡಿ ಮಾತಾಡ್ಬೋದು. ಸೊ ಫ್ರೆಂಡ್ಸ್, ಆವಾಗ ತೋರಿಸಿದ್ದು ನಿಮಗೆ ಆ ರೇವಾ ಆಕ್ಚುಲಿ 40 ಕಿಲೋಮೀಟರ್ಸ್ ಒನ್ ಚಾರ್ಜ್ ಬರ್ತದೆ. ಬಟ್ ಮತ್ತೆ ಒಂದು ಕಾರ್ ಇದೆ, ಆಕ್ಚುಲಿ ಈ ಚಾರ್ಜ್ ಬಂದು 80 ಕಿಲೋಮೀಟರ್ಸ್ ಒನ್ ಚಾರ್ಜ್ ಬರುತ್ತೆ. ಟೈರ್ ಹೊಸ ಬ್ಯಾಟ್ರಿ ಇದೆ. ಸೊ ಹಾಗಾಗಿ ಈ ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ 4 ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಕೂಡ ಬರ್ತದೆ. ನೋಡ್ಬೋದು ಗಾಡಿ ತುಂಬಾನೇ ನೀಟಾಗಿ ಮೇಂಟೈನ್ ಆಗಿದೆ. ಹೊಸ ಬ್ಯಾಟ್ರಿ ಇದೆ ಇದರಲ್ಲಿ. ಇದನ್ನು ಆಸ್ ಇಟ್ ಈಸ್ ಸೇಮ್ ಏರ್ ಕಂಡೀಷನ್ ಬರ್ತದೆ. 1,55,000 ಆಗುತ್ತೆ ಹೊಸ ಬ್ಯಾಟ್ರಿ. ಓಕೆ, ಹೊಸ ಬ್ಯಾಟ್ರಿ ಕೂಡ ಹಾಕ್ಸಿದೀರಾ. ಸೊ 2 ಸೀಟ್ ಅಡಲ್ಟ್ ಮತ್ತೆ 2 ಕಿಡ್ಸ್ ಸೀಟ್ ಕೂಡ ಕಂಪ್ನಿಯಿಂದ ಆಸ್ ಇಟ್ ಈಸ್ ಬರ್ತದೆ. ಗಾಡಿ ತುಂಬಾನೇ ನೀಟಾಗಿದೆ. ಹೊಸ ಬ್ಯಾಟ್ರಿ ಕೂಡ ಹಾಕ್ಸಿದ್ದಾರೆ ಈ ಗಾಡಿ. ಪ್ರೈಸ್ ಏನಂತ ಹೇಳಿದ್ರಿ ಸರ್? 275 ಆಗುತ್ತೆ. 275, 2,75,000, 2,75,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ದಯವಿಟ್ಟು ನೀವೇನಾರ ಈ ಕಾರ್ ಪರ್ಚೇಸ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರು ಮತ್ತೆ ಮೊಬೈಲ್ ನಂಬರು ಮತ್ತೆ ಲೊಕೇಶನ್ ಎರಡೂ ಕೊಟ್ಟಿದ್ದೀನಿ. ದಯವಿಟ್ಟು ವಿಸಿಟ್ ಮಾಡಿ, ಇಲ್ಲಾಂದ್ರೆ ಕಾಲ್ ಮಾಡಿ ಮಾತಾಡ್ಬೋದು.